ನಾಗಶೆಟ್ಟಹಳ್ಳಿ ಗ್ರಾಮದ ದಲಿತ ಕಾಲೋನಿಗೆ ಹೋಗುವ ಸಿಸಿ ರಸ್ತೆ ಒತ್ತುವರಿ, ಅಧಿಕಾರಿಗಳ ಸಮ್ಮುಖದಲ್ಲೇ ತೆರವು ಕಾರ್ಯ. ದಲಿತ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳು ಕಲ್ಪಿಸುವಂತೆ ಶಾಸಕರಿಗೆ ಮನವಿ ಮಾಡಿದ ನಿವಾಸಿಗಳು. ಬೇತಮಂಗಲ ಹೋಬಳಿಯ ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗಶೆಟ್ಟಹಳ್ಳಿ ಗ್ರಾಮದಲ್ಲಿ ಕಳೆದ 1.5 ದಶಕದಿಂದ ಒತ್ತುವರಿಯಾಗಿದ್ದ ರಸ್ತೆ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಗ್ರಾಮದ ದಲಿತ ಕಾಲೋನಿಗೆ ಹೋಗುವ ದಾರಿಯನ್ನು ಖಾಸಗಿ ವ್ಯಕ್ತಿಗಳು ಕಲ್ಲು ಬೇಲಿ ಹಾಕುವ ಮೂಲಕ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದ್ದರು. ಇದರಿಂದ ಕಳೆದ 15 ವರ್ಷಗಳಿಂದ ಇಲ್ಲಿನ ಕೂಲಿ ಕಾರ್ಮಿಕರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಓಡಾಡಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಇಂದು ಗ್ರಾಮಸ್ಥರ ಮನವಿ ಮೇರೆಗೆ ದಲಿತ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೂಡಲೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಸಂತ್ ಕುಮಾರ್ ಹಾಗೂ ಬಿಲ್ ಕಲೆಕ್ಟರ್ ಶಿವಪ್ಪರವರ ಗಮನಕ್ಕೆ ತಂದಿದ್ದು, ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ರಸ್ತೆಗೆ ಹಾಕಲಾಗಿದ್ದ ಬೇಲಿ ಹಾಗೂ ಕಲ್ಲುಗಳನ್ನು ಕಾನೂನುಬದ್ಧವಾಗಿ ತೆರವುಗೊಳಿಸಿ ಮುಂದಿನ ದಿನಗಳಲ್ಲಿ ಸರ್ವೆ ಮಾಡಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಈ ವೇಳೆ ಗ್ರಾಮಸ್ಥರು ಮಾತನಾಡಿ, ದಲಿತರು ವಾಸಿಸುವ ಗ್ರಾಮದಲ್ಲಿ ದಾರಿ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ಸೌಲಭ್ಯ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು, ಇನ್ನಾದರೂ ಅಧಿಕಾರಿಗಳು ಮತ್ತು ಶಾಸಕರು ದಲಿತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಅಲ್ಲ ಈಗ ತಾವು ನಿಂತ್ಕೊಂಡಿದ್ದೀರಾ, ನಾವು ಬಂದಿದ್ದೀವಿ. ಈಗ ಏನಿದೆ ರಸ್ತೆ ಸಿಸಿ ರಸ್ತೆ ಏನಿದೆ ಅದನ್ನ ಕ್ಲಿಯರ್ ಮಾಡಿಸ್ಬಿಟ್ಟು ಹೊರಡಿ, ಇಷ್ಟು ಮಾತ್ರ. ನಾವು ಇಲ್ಲೇ ಇರ್ತೀವಿ, ಯಾರದೇ ಆಗ್ಲಿ. ಫರ್ದರ್ ನೀವೇನ್ ಹೇಳಿದ್ರಿ ಅವ್ರಿಗೆ, ನೋಡಪ್ಪ ಅದೇನಿದೆ ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅರ್ಧ ರಸ್ತೆಗೆ ತಗೊಂಡ್ಬಂದು ಕಳ್ಳಿ ಎಲ್ಲ ಹಾಕಿಟ್ಟಿದ್ದಾರೆ. ನೀವು ಹಂಗೆ ನೋಡ್ಕೊಂಡು ಹೋಗಿ ನಾಳೆ ಮಾತಾಡ್ತೀನಿ ಅಂದ್ರೆ ಏನ್ ಸರ್? ಗಮನಕ್ಕೆ ಯಾವಾಗ ಬರುತ್ತೆ ಅನ್ನೋದೆಲ್ಲ ವಿಚಾರ. ಆನ್ ಸ್ಪಾಟ್ ಇದೀರಲ್ಲ ಸರ್. ಈಗ ಕಳ್ಳಿ ಇದ್ರೆ ಏನಾಗುತ್ತೆ? ನಿನ್ ಜಮೀನೇನು ಹೊಡಿತಾ ಇದೀವಾ? ಏನ ರಸ್ತೆ ಅಡ್ಡ ಬರ್ತಿದ್ದೀರಾ? ಮಾಡ್ತೀವಿ ಬಿಡಪ್ಪ, ರಸ್ತೆ ಅಡ್ಡ ಬರ್ತೀನಿ. ನಿಮ್ ಜಮೀನಿಗೆ ಬರಲ್ಲ, ನಾನು ರಸ್ತೆಯಲ್ಲಿ ಇರೋದು ಶುರು ಮಾಡ್ತಾ ಇದ್ದೀನಿ ಪಂಚಾಯತಿ ರಸ್ತೆ ಅಲ್ಲ ಸರ್. దావ అనుకున్నాం లేదు. మా దావకి కంపెనీస్తారు, రాళ్ళే hindaరు. పొయ్యికి వచ్చాక మాకు అనుకూలంలే, కరెంటు లే మా దావల. ఇట్లా అనుకూలం చేసి ఇవ్వాలి మీరు. ఎరండి రోడ్డు అంతా వేయాల సార్. సుమారు 10 ఏళ్ళు ఇంకా ఇట్లే ఉంది. ఎవరు పట్టించుకుంటా ఉండలేదు. సేన్వెండ్లు వాళ్ళంతా ఎవరు పట్టించుకుంటా ఉండలేదు. వాళ్ళు ఇంటితో అయితే సైకిల్ చేసుకుంటా ఉన్నారు. మా ఇంటి పక్క ఏమి చేస్తా ఉండలేదు. ఎస్సీ వాళ్ళకి అంతాను వాళ్ళు పట్టించుకుంటా ఉండలేదు సార్. వేస్తామంటారు, వేసిందేమో లేదు సాರ್. మాకే చాలా ತೊಂದರೆ. ಮಾಕಿ ದಾರಿನಲ್ಲಿ ತೊಂದರೆ ಕೊಡ್ತಾವ್ರೆ. ಕಲ್ಲು ಹಾಕ್ತಾರೆ, ಮುಳ್ಳೆಲ್ಲ ಬೇಲಿ ಎಲ್ಲ ಹಾಕ್ಯವ್ರೆ. ಹೋಗೋದಕ್ಕೆ ಬರೋಕೆ ನಮ್ಗೆ ತೊಂದರೆ ಕೊಡ್ತಾವ್ರೆ. ಅದೇ ನೀವೇ ಬಂದು ಗಮನಿಸ್ಬೇಕು ಮೇಡಮ್. ಚರಂಡಿ ಹಾಕ್ಕೊಡ್ಬೇಕು. ದಾರಿನಲ್ಲಿ ಲೈಟು ಅವೆಲ್ಲ ಏನೂ ಇಲ್ಲ, ಕತ್ತಾರೆ ಇದೆ. ಅದೆಲ್ಲ ಬಂದು ನೀವೆಲ್ಲ ನೋಡಿ ಗಮನಿಸ್ಬೇಕು ಮೇಡಮ್. ನಮಸ್ಕಾರ ಮೇಡಮ್. ದಾರಿ ಮಾಡಿಸಿ ಓಡಾಡೋ ತೊಂದರೆ ಕಲ್ಲಿ ರಿಮೂವ್ ಮಾಡ್ಕೊಡಿ. ಮತ್ತೆ ದಯವಿಟ್ಟು ಯಾರು ಅಲ್ಲ ಕೇಸ್ ಏನಾದ್ರು ಅವ್ರದ್ದೇನಾದ್ರು ಪಕ್ಕ ಡಾಕ್ಯುಮೆಂಟ್ಸ್ ಇದ್ದು ಸರ್ವೆ ಸರ್. ಇನ್ನೊಂದು ವಿಚಾರ ಏನಂದ್ರೆ ಕಾನೂನೇನಿದೆ, ಅಷ್ಟು ಕಾನೂನೇನಿದೆ ಅದಕ್ಕೆ ಯಾವತ್ತೂ ಬದ್ಧವಾಗಿರುತ್ತೆ. ಓಕೆ, ಕ್ಲಿಯರ್, ತೊಂದರೆ ಇಲ್ಲ. ಇದನ್ನ ಕ್ಲಿಯರ್ ಮಾಡ್ತೀವಿ, ಆಮೇಲೆ ನೋಡೋಣ. ಅಷ್ಟೇ, ಕಾನೂನಿಗೆ ಯಾವತ್ತು ನಾವು ಗೌರವ ಕೊಡ್ತೀವಿ. ಅದು ಏನ್ ಡಿಕ್ಲೇರ್ ಮಾಡುತ್ತಾ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಸರಿನಾ? ಸರ್ವೆ ಹಾಕೋಣ, ಅಪರದಾನೆ ಬರ್ತಾ ಆಮೇಲೆ ಮಾಡ್ತೀವಿ. ಈಗ ಸೆಂಟ್ರಲ್ ತೆಗೆಸ್ಬಿಡಿ ಇದನ್ನ ಅಷ್ಟೇ. ಓಡಾಡಕ್ಕಾಗುತ್ತೆ. ಆಮೇಲೆ ಬಂದ್ರೆ ಈ ತರ ಸರ್ವೆ ನಂಬರಲ್ಲಿ ದೌರ್ಜನ್ಯ ಮಾಡಿದ್ದಾರೆ. ಅದನ್ನ ನೀವು ಆವಾಗ ನಾವು ಒಪ್ಕೊಂಡಿದೀವಿ ಏನಂತ, ನಮ್ ಸೇಫ್ಟಿಗೆ ಹಾಕಿರೋದು ಅಂತ ಸರ್ಕಾರ ಓಡಾಡ್ಬೇಕು. ನೀವು ಒಬ್ಬರಿಗೆ ಅಂತಲ್ಲ, ರಸ್ತೆ ಮೇಲೆ 4 ಜನ ಓಡಾಡ್ಬೇಕಣ. ಇವತ್ತೇನು KGF ತಾಲೂಕು ಬೇತಮಂಗಲ ಹೋಬಳಿ ನಾಗಶೆಟ್ಟಹಳ್ಳಿ ಗ್ರಾಮ, ಯಾವುದು ಕಮ್ಮಸಂದ್ರ ಪಂಚಾಯತಿಗೆ ಸೇರಿರ್ತಕ್ಕಂಥ ನಾಗಶೆಟ್ಟಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 15 ವರ್ಷದಿಂದ ಇವತ್ತೇನೋ ಒಂದು ರಸ್ತೆಗೆ ಏನು ಅಡ್ಡಲಾಗಿ ಒಂದು ಕಳ್ಳಿ ಮತ್ತು ದಾರಿಗೆ ಅಡ್ಡ ಅಂತ ಹೇಳ್ಬಿಟ್ಟು ಸುಮಾರು ದಿವಸಗಳಿಂದ ಪಾಪ ಅವರು ಹಿಂಗೆ ಯಾರು ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಚಿಂತೆಯಲ್ಲಿದ್ದಾಗ ನಮ್ಮ ದಲಿತ ಪರ ಸಂಘಟನೆಗಳ ಒಂದು ಸಹಾಯ ಕೇಳ್ಕೊಂಡು ಬಂದಾಗ ನಾವೇನು ಮಾಡಿದ್ವಿ, ಆಯಿತು ಅಂತ ಹೇಳ್ಬಿಟ್ಟು ನಾವು ಬಂದು ಇಲ್ಲಿ ನಿಂತ್ಕೊಂಡ್ವಿ. ನಿಂತ್ಕೊಂಡಾಗ ಊರವ್ರ ಸಹಕಾರನೂ ಇತ್ತು. ಅದರಲ್ಲಿ
ಬಂದು ಇಲ್ಲಿ ಪಿ ಡಿ ಒಗೆ ಫಸ್ಟ್ ಫೋನ್ ಮಾಡಿದಾಗ ಅವರು ಪಾಪ ತುಂಬ ರೆಸ್ಪಾನ್ಸ್ ಮಾಡಿದ್ರು, ಸ್ಪಾಟಿಗೆ ಬಂದರು. ಅವರು ಬಿಲ್ ಕಲೆಕ್ಟರ್ ಆದಂಥ ಅವರು ಏನವನ ಹೆಸರು ಶಿವು, ಅವರು ಬಂದಿದ್ದರು. ಬಂದು ತುಂಬ ಸಹಕಾರ ಕೊಟ್ಟು ಇವತ್ತೇನು ಊರ ಒಂದು ಕಷ್ಟಕ್ಕೆ ಒಂದು ಸ್ಪಂದನೆ ಕೊಟ್ಟಿದ್ದಾರೆ. ಒಳ್ಳೆ ರೀತಿ ಕಾರ್ಯ ಯಶಸ್ವಿ ಆಗಿದೆ ಅಂತೇಳಿ ಈ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ವಿಶ್ವಕಾರ್ಮಿಕರ ಕೂಟ ಜಿಲ್ಲಾಧ್ಯಕ್ಷರು. ಈ ನಾಗಶೆಟ್ಟಹಳ್ಳಿ ಗ್ರಾಮದಲ್ಲಿ ಕಂಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂಥ ನಾಗಶೆಟ್ಟಿ ಗ್ರಾಮದಲ್ಲಿ ಈ ಒಂದು SC ಕಾಲೋನಿ ಮತ್ತು ವಿವಿಧ ರೀತಿಯ ಮನೆಗಳಿಂದ ಏನಾಗಿದೆಯಪ್ಪ ಅಂದರೆ ಸುಮಾರು ಒಂದು 15-20 ವರ್ಷಗಳಿಂದ ಪರಬಾಧೆ ಪಡ್ತಾ ಇದ್ದಾರೆ, ಹೋಗಿ ದಾರಿ ಇಲ್ದಿರ. ನೋಡಿ, ಇಲ್ಲಿರೋರೆಲ್ಲ ಬಂದ್ಬಿಟ್ಟು ಕಾರ್ಮಿಕರೇ, ಎಲ್ಲ ಪ್ರತಿದಿನ ಕೂಲಿಗೆ ಹೋಗೋರೆ, ಎಲ್ಲ ಕಾರ್ಮಿಕರ ಸಂಘಟನೆ ಮತ್ತು ಕಾರ್ಮಿಕರ ಕಾರ್ಡ್ ಹೊಂದಿರೋರೆ. ಪ್ರತಿದಿನ ಹೋಗ್ಬೇಕು ಕೂಲಿಗೆ. ಅವರು ದಿನ ಹೋಗಿಲ್ಲ ಅಂದರೆ ಅವ್ರಿಗೆ ಜೀವನ ಇದಾಗಲ್ಲ. ಇವತ್ತು ರಜೆ ಹಾಕ್ಕೊಂಡು ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ನಮ್ಮ ವಿಶ್ವಕಾರ್ಮಿಕರ ಕೂಟ ಸಂಘಟನೆ ಏನಿದೆ ನಮ್ಮ ಹತ್ರ ಬಂದು ಅವ್ರ ಕಷ್ಟ ಹೇಳ್ಕೊಂಡಾಗ ನಾವೇನು ಮಾಡ್ತೀವಿ, PDO ಅವರ ಮುಖಾಂತರ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಬಿಲ್ ಕಲೆಕ್ಟರ್ ಆಗಿರ್ಬೋದು, ಅದೇ ರೀತಿಯಾಗಿ ಬಂದ್ಬಿಟ್ಟು ಇನ್ನು ವಿವಿಧ ರೀತಿಯ ಮುಖಂಡರಿಂದ ಏನು ಮಾಡ್ತೀವಿ, ನಾಗಶೆಟ್ಟಹಳ್ಳಿ ಗ್ರಾಮದಲ್ಲಿ ಈ ದಿನ ನಾವು ಆ ಒಂದು ದಾರಿನ ಬಿಡಿಸುವಂಥ ಕೆಲಸ ಆಗಿದೆ. ಈ ದಿನ ಈ ಒಂದು ಕೆಲಸದಿಂದ ಊರಿನವ್ರಿಗೂ ತುಂಬ ಸಂತಸವಾಗಿದೆ. ನಮ್ಮ ಸಂಘಟನೆಗೂ ಒಳ್ಳೆ ರೀತಿಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಯಾವುದಾದ್ರೂ ಉತ್ತಮವಾದ ಕೆಲಸ ಇದ್ರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಒಂದು ದಲಿತ ಪರ ಸಂಘಟನೆಗಳು ಹೊಂದಿಸುತ್ತಾ ಅದೇ ರೀತಿ ನಮ್ಮ ಊರಿನ ಗ್ರಾಮಸ್ಥರಿಗೂ ವಿಶೇಷವಾಗಿ ಹಾಗೂ ಗ್ರಾಮ ಪಂಚಾಯತಿ ಪದಾಧಿಕಾರಿಗಳಿಗೂ ನಾವು ಬಂದ್ಬಿಟ್ಟು ವಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ನಂಬರು ಎಲ್ಲರನ್ನು ಕರೆಸಿ ಅವ್ರು ಏನು ತೀರ್ಮಾನ ಕೊಟ್ಟಿದ್ರೆ ಅದು ಸರಿ ಊರವ್ರನ್ನ ಕರೆಸಿ ಅವಾಗಿದ್ದು ಚೇರ್ಮನ್ನು ಎಲ್ಲಿ ದಾರಿ ತೋರಿಸಿದ್ದಾರೆ, ಏನು ಮಾತಾಡಿದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ. ಅವ್ರು ಏನು ಹೇಳಿದ್ರೆ ಅದನ್ನ ಆಯ್ತಣ್ಣ. ಇವಾಗ ಕ್ಲಿಯರ್ ಮಾಡೋಣ. ಇವಾಗ ಅವ್ರು ಯಾರನ್ನ ಕರ್ಸೋಣ. ಇವಾಗ ದಾರಿ ಕ್ಲಿಯರ್ ಮಾಡ್ಕೊಡಿ. ಇದು ಸರ್ಕಾರ ಜಮೀನು. ನಾವು ದುಡ್ಡು ಕೊಟ್ಟು ಕಷ್ಟಪಟ್ಟು ಕೊಂಡ್ಕೊಂಡಿರೋ ಜಮೀನು ಇದು. అప్పుడే కాంగ్రెట్ అయినప్పుడు మీరు అడ్మైజ్ అప్పుడే ఏపీ కూడా అట్లా మీరు వేసుకో మీ దాంట్లోకి అట్లా కానీ అంతే అది నీది ఒక దాంట్లో లేదు. జనాలు వచ్చిపోయి తొందర పెట్టద్దు. అందుకని మీ దాంట్లో ఉండేది లేదని చెప్పాను. నేను ఇప్పుడు కూడా ఇప్పుడు అదే విషయం అడుగుతాను. సర్వేర్ నిధి తగ్గంట వస్తుంది అంటే నువ్వు వేసుకోపో మాకే మీ పేరు చూడు, ఇది ఊరు అన్నాక ఒకసారి ఎవరిదనక్కనే నాదే జమీన్లా అప్పి తప్పి ఏమన్నా ఒకసారి నేను గవర్నమెంట్ రోడ్కి ఏమన్నా ఇడిసిస్తుందంటే ఒక నిమిషం చెప్పే అనకు నువ్వు చెప్పినప్పుడు నేను వింటాను. నేనే నా సొంతం జమీన్లోనే జనానికి అనుకూలం అయ్యాక నేను ఇడిచేస్తాను. ఒకసారి సీసీ రోడ్ అయినాక అది గవర్నమెంట్కి ఇడిచేస్తాను. నా జాగా అయితాను ఉండే ప్రొసీజర్ వచ్చి ఇట్లా ఉండేది అన్న చేసిచ్చేది కాదు. చేయించేది గురించి చెప్తా ఉండలే. ఒక నిమిషం అన్న ఏనాడా నువ్వు చెప్పాను నేను అంటాను. రోడ్ ఆడోడి కదా చెప్పనా కరెక్టా? ఊరోళ్ళని చూసి ఇడిచిండారు కదా, ఊరోళ్ళని చూసి ఇడిచిండారు కదా. ఈ పద్యాలు ఎవరు పిలిపించండి. PDO करसे पहले आप
దయపెట్టి ఎవరు మాట్లాడుకుంటారు పంచాయతీ వాళ్ళు వచ్చిండారో రోడ్ క్లీన్ చేపిస్తారో నీకు సమాధానం కాలేదంట నేను మాట్లాడతాను ఆడిచ్చేదానికి వాళ్ళు ఇసి జనాల పైన ఎత్తే ఏం పెట్టు